ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಮಾಡ್ತೇನೆ ಚಿಕನ್ ಕರಿ. ಈ ರೆಸಿಪಿ ತುಂಬಾನೇ ಈಸಿ ಮತ್ತೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೇಲಿ ಇರುವಂತ ಇಂಗ್ರೀಡಿಯೆಂಟ್ಸ್. ಸೊ ನಾನು ಹಾಫ್ ಕೆಜಿ ಚಿಕನ್ಗೋಸ್ಕರ ಒಂದೆರಡು ಆನಿಯನ್ ತಗೊಂಡು ಸ್ವಲ್ಪ ಸ್ಲೈಸ್ ಕಟ್ ಮಾಡಿ ಎಣ್ಣೆಲಿ ಹುರಿತಾ ಇದ್ದೀನಿ. ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ತೆಂಗಿನಕಾಯಿ, ಜಾಸ್ತಿ ಎಲ್ಲ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಅದನ್ನ ಹುರಿದ್ಬಿಟ್ಟು ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ತರಿ ತರಿ ಇರಲಿ, ತುಂಬಾ ಫೈನ್ ಪೇಸ್ಟು ಬೇಡ. ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಟೊಮ್ಯಾಟೊ, ಒಂದು 3 ಮೀಡಿಯಂ ಸೈಜ್ ಟೊಮ್ಯಾಟೊನು ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಪ್ಯೂರಿ ಮಾಡಿ ಇಟ್ಕೊಂಡಿರಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಈಗ ಏನು ಮಾಡ್ತಾ ಇದ್ದೀನಿ, ಆಯಿಲ್ನ ಚಿಕನ್ ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಅದೆರಡು ಬೆಂದಾದ್ಮೇಲೆ ನಾವೇನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀವಿ ಆನಿಯನ್ದು ಮತ್ತು ಟೊಮ್ಯಾಟೊದು, ಫಸ್ಟ್ ಆನಿಯನ್ ಹಾಕ್ತಾ ಇದ್ದೀನಿ. ಅದು ಬೇಯಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದೆರಡು ನಿಮಿಷ ಆದಮೇಲೆ ಟೊಮ್ಯಾಟೊ ಪ್ಯೂರಿನ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರಿ ಹಾಕಾದ್ಮೇಲೆ ಕಸ್ತೂರಿ ಮೇಥಿ ಮತ್ತು ಒಂದು ಸ್ವಲ್ಪ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ. ನಾನು ಮುಂಚೆನೂ ಆನಿಯನ್ ಸ್ವಲ್ಪ ತೆಂಗಿನಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಹಾಕಾಗಿದೆ. ಈಗ ನಾನು ಅದನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಚಿಕ್ಕದಾಗಿ ಅದನ್ನು ನಾನು ಕರಿಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಫ್ಲೇವರ್ಸ್ ಸಿಗುತ್ತೆ ನಾವು ಊಟ ಮಾಡಬೇಕಾದ್ರೆಲ್ಲ. ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಇದನ್ನ. ಕಸ್ತೂರಿ ಮೇಥಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡಿ. ಆಫ್ಟರ್ 10 ಮಿನಿಟ್ಸ್ ಯೋರ್ ಕರಿ ಇಸ್ ರೆಡಿ. ಇದನ್ನ ನೀವು ರೈಸ್ಗೆ, ರೋಟಿಗೆ, ನಾನ್ಗೆ ನೀವು ಯಾವ್ದ್ರಲ್ಲಾದ್ರೂ ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಗೆ ಈ ಈಸಿ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ. ಟ್ರೈ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ರೆಸಿಪಿ ಏನಿರುತ್ತೆ ಅಂತ ಕಮೆಂಟ್ಸಲ್ಲಿ ಬರೆಯೋದು ಮರಿಬೇಡಿ. ಸೊ ಇವತ್ತು ನಾನು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ನಾನು ಚಿಕನ್ ಕರಿ, ರೈಸ್ ಮತ್ತು ಗುವಾವ ಹಾಕ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಇಸ್ ರೆಡಿ ನಾವು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿ ನೀವು ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ. ಸೊ ನಾನು ನಿಮ್ಮನ್ನ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ. Till then, keep watching. Thanks for watching. Bye bye.